ಸಿದ್ದರಾಮರು ಒಂದು ಮಾತನ್ನ ಹೇಳ್ತಾರೆ, ಅಂಗವೆಂದರೆ ಅಜ್ಞಾನ, ಲಿಂಗವೆಂದರೆ ಸುಜ್ಞಾನ. ಅಂಗವೆಂದರೆ ಅಜ್ಞಾನ, ಲಿಂಗವೆಂದರೆ ಸುಜ್ಞಾನ. ಅಂದ್ರೆ ಅಂಗ ಅಂದ್ರೆ ಶರೀರ. ಶರೀರವನ್ನ ನಂಬಿ ಶರೀರವನ್ನ ಮೆಚ್ಚಿ ಏನಾಗಬೇಡ ಅಂದ್ರೆ ಅಜ್ಞಾನಿಯಾಗಬೇಡ. ಏನನ್ನ ಮಾಡು ಅಂತಂದ್ರೆ ಲಿಂಗವೆಂದರೆ ಅಂದ್ರೆ ಲಿಂಗ ಪೂಜೆಯನ್ನ ಮಾಡು. ಏನು ಸಿಗ್ತದ ಅಂತಂದ್ರ ಸುಜ್ಞಾನ ಸಿಗ್ತದ, ಅಂದ್ರೆ ಜ್ಞಾನ ಅನ್ನುವಂಥದ್ದು ಸಿಗ್ತದ. ಲಿಂಗ ಬಿಡಿದು ಆಚರಿಸುವುದಲ್ಲದೆ ಅಂಗ ಬಿಡಿದು ಆಚರಿಸಬಾರದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರ ಲಿಂಗವನ್ನ ಹಿಡ್ಕೊಂಡು ನೀವು ಆಚರಣೆಯನ್ನ ಮಾಡಿದ್ರಿ ಅಂತಂದ್ರ ಭಗವಂತನಿಗೆ ಏನಾಗ್ತೀರಿ ಅಂತಂದ್ರ ಪ್ರಿಯ ವ್ಯಕ್ತಿಗಳಾಗ್ತೀರಿ. ಭಗವಂತನ ಕೃಪಾಶೀರ್ವಾದ ನಿಮಗಾಗ್ತದ. ಲಿಂಗವನ್ನ ಬಿಟ್ಟು ಅಂಗದ ಸಂಘವನ್ನ ಮಾಡಿದ್ರಿ ಅಂತಂದ್ರ ಅಂದ್ರೆ ಶರೀರದ ಸಂಘವನ್ನ ಮಾಡಿದ್ರಿ ಅಂತಂದ್ರೆ ಯಾರು ಮೆಚ್ಚಂಗಿಲ್ಲ ಅಂತ ಕೇಳಿದ್ರ ಭಗವಂತ ಮೆಚ್ಚಂಗಿಲ್ಲ ಅಂತ ಹೇಳ್ತಾರ ಅವ್ರು. ಅಂದ್ರ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅದಕ್ಕೆ ಒಪ್ಪಂಗಿಲ್ಲ. ಅದಕ್ಕ ಅಂಗದ ಸಂಘವನ್ನ ಬಿಟ್ಟು ಲಿಂಗದ ಸಂಘವನ್ನ ಮಾಡು. ನೀನೇನಾಗ್ತಿ ಅಂದ್ರ ಅಂಧಕಾರದಿಂದ ಜ್ಞಾನದೆಡೆಗೆ ಬರ್ತಿ. ನಾವೆಲ್ಲ ಎದ್ರೊಳಗ ಕಾಲವನ್ನ ಕಳೆಯಕತ್ತೀವಿ ಅಂತಂದ್ರ ಅಜ್ಞಾನದೊಳಗ ಕಾಲ ಕಳೆಯಕತ್ತೀವಿ. ನಮಗ ಗೊತ್ತಿಲ್ಲ, ನಮಗ ಅನಿಸ್ಬಿಟ್ಟದ ಏನ ಎಲ್ಲ ತಿಳ್ಕೊಂಡೀನಿ, ನಾನು ಜ್ಞಾನಿ ಅದೀನಿ, ನಾನು ಅಷ್ಟು ಓದೀನಿ, ನಾನು ಇಷ್ಟು ಓದೀನಿ ಅಂತ ಬರೀ ಓದುದಷ್ಟೇ ಆಗ್ಯದ. ನಮಗ ಗಿಳಿನೂ ಓದ್ತದ, ಒಂದು ಗಿಳಿನೂ ಕಂಠ ಪಾಠವನ್ನ ಮಾಡ್ತದ ಅಂತ ಬಳಿಕ ಅದಕ್ಕಿಂತಲೂ ಇಲ್ಲ ಏನದ ಅಂತಂದ್ರ ಓದಿರುವಂಥದ್ದು ಅನುಭವ ಆಗಬೇಕು. ನಮಗ ಕೇವಲ ಓದಿದ್ರ ಜ್ಞಾನ ಆಗಂಗಿಲ್ಲ, ಆ ಓದಿರುವಂತಹ ವಿಚಾರಧಾರೆಗಳು ಅನುಭವಕ್ಕೆ ಬರಬೇಕು. ನಮಗ ಅನುಭವ ಆಯ್ತು ಅಂತಂದ್ರೆ ಅದು ಸತ್ಯಾಂಶ ಏನದ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಎಲ್ಲ ಓದ್ತಾರ್ರಿ, ಎಲ್ಲರೂ ವೇದವನ್ನ ಓದ್ಬೋದು, ಎಲ್ಲರೂ ಪುರಾಣವನ್ನ ಓದಬಹುದು, ಆದ್ರೆ ಅನುಭವಿಸಂಗಿಲ್ಲ. ಅನುಭವ ಆಗಬೇಕು. ಮನುಷ್ಯನಿಗೆ ಅನುಭವ ಬಹಳ ಮುಖ್ಯ. ಇಂದಿನ ದಿವಸ ಉಡಿ ತುಂಬುವಂತಹ ಕಾರ್ಯಕ್ರಮವನ್ನು ತಾವೆಲ್ಲ ಬಹಳ ಚಂದ ಮಾಡಿದ್ದೀರಿ. ಹೆಣ್ಣಿಗೆ ಬಹುಮುಖ್ಯವಾಗಿರುವಂಥದ್ದು ಯಾವುದು? ಉಡಿ ತುಂಬುವಂತಹ ಕಾರ್ಯಕ್ರಮ. ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗಬೇಕಾದ್ರೆ ಮಗಳಿಗೆ ಉಡಿ ತುಂಬುತ್ತಾರೆ. ಎಲ್ಲರೂ ಊರವರೆಲ್ಲ ಜನರೆಲ್ಲ ಕರೆದು ಮಗಳಿಗೆ ಉಡಿ ತುಂಬಿ, ಯವ್ವ ತುಂಬಿದ ಮನೆ, ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ನೀನೇನಾಗು ಅಂತಂದ್ರ ಹೆಸರು ತರುವಂಥವಳಾಗು ಅಂತ ಹೇಳಿ ಮದುವೆ ಮಾಡಿ ಕಳಿಸ್ತಾರೆ. ಉಡಿ ತುಂಬಿ ಇಲ್ಲೊಬ್ಬಕ್ಕೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದಾಗ ಅಪ್ಪಂದಂತ, ಯವ್ವ ಮದುವೆ ಮಾಡ್ಕೊಂಡು ಹೊಟ್ಟಿ ತವ್ರ ಮನೆಗೆ ಹೆಸರು ತಗೊಂಡ್ ಬಾಯವ ಅಂತಂತ. ಆಕೆ ಅಂದ್ರ ತಾಯಿ ಬಿಡಪ್ಪ ಅಂದು ಗಂಡನ ಮನೆಗೆ ಹೋಗಿ ಮತ್ತೆ ಬರಾಗ್ರಿ. ಗಂಡನ ಮನೆಗೆ ಹೋಗಿ ಹೊಳೆ ಬರಾಗಿಕ್ಕೆ ಒಂದು ಎತ್ತಿನ ಬಂಡಿ ಕಟ್ಕೊಂಡು ಬಂಡಿ ತುಂಬಾ ಹೆಸರು ಚೀಲ್ ತುಂಬ್ಕೊಂಡು ಬಂದ್ರು. ಬಂಡಿ ತುಂಬಾ ಹೆಸರು ಚೀಲ್ ತುಂಬ್ಕೊಂಡು ತವ್ರ ಮನೆಗೆ ಬಂದ್ರು. ಬಂದ ತಕ್ಷಣ ಅಪ್ಪ ಕೇಳಿದ, ಏನ್ ತಂದೆವ? ಯಪ್ಪ ನೀನೇ ಹೇಳಿದ್ದೆಲ್ಲ ಹೋಗಾಗ ತವ್ರ ಮನೆಗೆ, ಗಂಡನ ಮನೆಗೆ ಹೋಗಿ ತವ್ರ ಮನೆಗೆ ಬರುವಾಗ ಹೆಸರು ತಗೊಂಡು ಬಾ ಅಂದಿಯಲ್ಲ, ಅದಕ್ಕೆ ಒಂದೇ ಚೀಲ ಯಾಕ? ಬಂಡಿ ತುಂಬ ಹೆಸರು. ನಾವು ಯಾರಂದ್ರ ಅವ್ರ ಆತ ಹೇಳಿದ್ದೇನು ಒಳ್ಳೆ ಹೆಸರು, ಒಂದು ಒಳ್ಳೆ ಕೀರ್ತಿಯನ್ನ ತೆಗೆದುಕೊಂಡು ಬಾಯವ ಅಂತ ಹೇಳಿದ್ದ. ಹಿಂಗೆ ಒಬ್ಬ ಹೆಣ್ಮಗಳು ಹೊಸದಾಗಿ ಮದುವೆ ಗಂಡನ ಮನೆಗೆ ಹೋಗ್ಬೇಕಾಗಿತ್ತು. ಗಂಡ ಕರೆಯಾಕ ಬಹಳ ಪ್ರೀತಿಯಿಂದ ಜನ ಬೆಳೆಸಿದ್ದಕ್ಕಿಲ್ಲ, ಬಹಳ ಪ್ರೀತಿಯಿಂದ ಜನ ಬೆಳೆಸಿದ್ರು. ಅವಾಗ ಒಂದ್ ನೆರೆಮನೆಯ ಆಚ ಕರೆದು ಹೇಳ್ತಾನೆ ಹೇಳ್ತೀವಿ, ನಮ್ಮ ಪುಟ್ಟಿ ಹೊಂಟಾಳ ಗಂಡನ ಮನೆಗೆ, ಅವಳಿಗೆ ಉಡಿ ತುಂಬಬಾರ್ದೇನಂತ ಮುದುಕಿ ಕರೆದು ಹೇಳ್ದ ಅಜ್ಜ. ತಕ್ಷಣ ಓಡಿ ಬಂದು ಆಕಿನ ನೋಡಿದ್ರು. ಯಾಕ? ಆಕಿನ ಒಂದು ಸಾರಿ ನೋಡಿ ಗಂಡಗೆ ಹೇಳ್ತಾಳ, ಅಲ್ಲ ಆಕಿ ಉಡಿಯಲ್ಲಿ ತುಂಬಲಿಲ್ಲ ಅಂದ್ರಕಿ. ಅಜ್ಜಂದ ಯಾಕೆ ಪೇಪರ್ ಓದಾಕತ್ತಿಲ್ಲ, ಪೇಪರ್ ಜರ ಸ್ವಲ್ಪ ಕೆಳಗಿಳಿಸಿ ನೋಡು ಅಕ್ಕಿ. ನನ್ನ ಪೇಪರ್ ಕೆಳಗಿಳಿಸಿ ನೋಡಿದ್ರೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡಿದ್ದಳಕ್ಕಿ. ಇಲ್ಲಿ ಟೀ ಶರ್ಟ್ ಹಾಕ್ಲೆ ಉಡಕ್ಕೆ
ಪರಿಸ್ಥಿತಿಗಳು ಎಲ್ಲಿಗೆ ಬಂದವ ಅಂತಂದ್ರ ಇಲ್ಲಿಗೆ ಬಂದ ನಿಂತಾವ. ಅಂದ್ರ ಸಂಸ್ಕೃತಿಯನ್ನ ನಾವು ಏನ್ ಮಾಡಾಕತ್ತೀವಿ ಅಂತಂದ್ರ ಹಾಳು ಮಾಡಾಕ. ಎಷ್ಟು ವಿಚಿತ್ರ ನೋಡಿ, ಯಾಕಿಷ್ಟೆಲ್ಲ ನಡೆದು ಬಿಟ್ಟದ ಈಗ ಅಂತಂದ್ರ ಈ ಮಾಯಾಮೋಹಕ್ಕ ಮರಳಾಗಿ ಬಿಟ್ಟಿವಿ. ಯಾವುದು ಕ್ಷಣಿಕ ಸುಖ ಕೊಡ್ತದ, ಯಾವುದು ಕ್ಷಣಿಕ ಸುಖ ನಮಗ ಆನಂದ ಕೊಡ್ತದ, ಅದಕ್ಕ ಬೆನ್ನ ಬಿಟ್ಟು ಎಲ್ಲ ಮರೆತು ಬಿಡಾಕತ್ತೀವಿ. ಹೌದಲ್ಲ? ಆಚಾರ ವಿಚಾರಗಳನ್ನ ಯಾವತ್ತೂ ಮರಿಬಾರ್ದು. ಇವತ್ತೇನಾಗ್ಬಿಟ್ಟದ ಅಂದ್ರೆ ಈ ಟಿವಿ ಬಂದು, ಮೊಬೈಲ್ ಬಂದು ನಮ್ಮನ್ನ ಬಹಳಷ್ಟು ಕೆಡಿಸ್ಬಿಟ್ಟು ಹೆಣ್ಮಕ್ಳು ಏನ್ ಮಾಡಾಕತ್ತಾರ ಅಂತಂದ್ರ ಅದ್ರ ಒಳಗಿಂದು ಅವರು ಕಲೀರಿ ಅಂತ ಕೊಡಾಕತ್ತಿಲ್ಲ, ನಮ್ಮಂಗ ಮಾಡ್ರಿ ಅಂತ ಮಾಡಿಲ್ಲ. ಅವ್ರು ಅದಕ್ಕ ದೃಷ್ಟಾಂತವಾಗಿ ಅದನ್ನ ಯಾಕೆ ತೋರ್ಸಾಕತ್ತಾರ ಅಂತಂದ್ರ ನಮ್ಮಂಗ ಮಾಡಿದ್ರಿ ಅಂತಂದ್ರ ಅಂತ್ಯಕ್ಕ ಇಂಥ ಒಂದು ಘಟನೆಗಳು ನಡೆದು ಹೋಗ್ತಾವಪ್ಪ, ಹಿಂಗ ಮಾಡಬೇಡ್ರಿ ಅಂತ ಒಂದು ಕಥೆಗಳು ಸಾರಾಂಶಗಳು ಇರ್ತಾವ. ಆದ್ರೆ ನಾವ್ ಏನ್ ಮಾಡಕತ್ತೀವಿ ಅಂತಂದ್ರ ಅದ್ರಾಗ ನಾವು ಮಾಡಬೇಕು ಅಂತ ಬದಲಾಗತ್ತೀವಿ. ಒಂದ್ ಮಗು ಇರ್ತದ ತಾಯಿಗೆ, ಹೆಣ್ಮಕ್ಳು ಏನ್ ಮಾಡಕತ್ತೀವಿ ಇವತ್ತಿನ ದಿವಸ ಅಂದ್ರೆ ಒಂದು ಮಗು, ಆ ಮಗು ಅಂತ ಎತ್ಕೊಂಡ ತಕ್ಷಣ ತಾಯಿ ವಿಚಾರ ಮಾಡ್ತಾಳ, ನನ್ನ ಮಗುನ ಎಲ್ಲರೂ ಪ್ರೀತಿ ಮಾಡ್ಬೇಕು, ನನ್ನ ಮಗುನ ಎಲ್ಲರೂ ನೋಡ್ಬೇಕು. ಆಕೆ ಏನ್ ಮಾಡ್ತಾಳ, ಒಂದ್ ಅಂಗಿ ತರ್ತಾಳ, ಕೂಸಿಗೆ ಮಗುವಿಗೆ ಒಂದ್ ಅಂಗಿ ತರ್ತಾಳ, ಅದಕ್ಕೊಂದು ತೋಳೆ ಇರಂಗಿಲ್ಲ. ಆ ಮಗುವಿನ ಮನೆಗೆ ವಿಚಾರ ಮಾಡ್ತಾಳ, ಯಾಕೆ ಒಂದು ತೋಳ ತೆಗದಾಳ ಅಂದ್ರೆ ಅಕ್ಕಿನ ಮಗುನ ಎಲ್ಲರೂ ಪ್ರೀತಿ ಮಾಡಾಕತ್ತಾರ, ನಾ 2 ತೋಳಿಲ್ಲ ರಂಗಿ ಹಾಕ್ಬೇಕು ನನ್ನ ಮಗಳಿಗೆ, 2 ತೋಳ ತೆಗೆದ್ಬಿಡ್ತಾಳ. ಸ್ವತಃ ವಿಚಾರ ಬುದ್ಧಿ ಇಲ್ಲ, ಇದಕ್ಕೆ ಕಿಮ್ಮತ್ತದ, ಇದಕ್ಕೆ ಒಂದು ಏನದ ಅಂದ್ರೆ ಒಂದು ಶ್ರೇಷ್ಠತೆ ಅದ, ನರರೋಗಿ ಹರನಾಗುವಂತ ಎಲ್ಲಾ ಶಕ್ತಿ ಸಾಮರ್ಥ್ಯ ಎದಕ್ಕದ ಅಂತಂದ್ರೆ ಈ ಮನುಷ್ಯನಿಗೆ ಅದ. ಆದ್ರೆ ಯಾಕೆ ಬುದ್ಧಿ ಬರವಲ್ದು, ಯಾಕೆ ತಿಳುವಳಿಕೆ ಬರವಲ್ದು? ಒಬ್ಬರು ಮಾಡುವುದನ್ನ ನೋಡಿ ಮಾಡ್ದೇವಂದ್ರ ಅಮೂಲ್ಯವಾಗಿರುವಂತಹ ಜೀವನವನ್ನ ಕಳ್ಕೊಂಡು ಬಿಡ್ತೀವಿ. ಹೊಳ್ಳಿ ಹುಟ್ಟಿ ಬರಾಕ ಇದು ಹುಲ್ಲು ಬೀಜ ಅಲ್ಲ. ಬೀಜ ಬಿದ್ದ ತಕ್ಷಣ ಹೆಂಗ ಹುಲ್ಲು ಹುಟ್ಟತದ ಹಂಗಲ್ಲ, ಇದಕ್ಕೊಂದು ಬಹುಮುಖ್ಯವಾಗಿ ಬಹಳಷ್ಟು ಶ್ರೇಷ್ಠತೆಯನ್ನು ಪಡ್ಕೊಂಡದ. ಆ ಶ್ರೇಷ್ಠತೆಯನ್ನ ನಾವೇನ್ ಮಾಡ್ಕೋಬೇಕಾಗ್ಯದ ಅಂತಂದ್ರ ಕಾಪಾಡ್ಕೊಳ್ಬೇಕಾಗ್ಯದ. ಮಕ್ಕಳಿಗೆ ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಕೊಡ್ಬೇಕಾಗ್ಯದ. ಅದಕ್ಕಿರಲಿ ಪುಣ್ಯಾತ್ಮರೇ, ನಿನ್ನಿನ ದಿವಸ ತಾವೆಲ್ಲ ಬಹಳ ಚಂದ ಭಕ್ತಿಯಿಂದ ಉಡಿಯನ್ನ ತುಂಬಿದ್ರಿ. ನಿನ್ನೆ ಹೇಳಿದಂಗ ಹೆಣ್ಣಿಗೆ 5 ಮುತ್ತೈದೆತನದ ಸಂಕೇತ ಹೇಳಿದ್ರ ಅಜ್ಜಾರ ನಿನ್ನೆ, ಹೌದಲ್ರಿ? ಕುಂಕುಮ, ಹಣಿ ಮೇಲೆ ಕುಂಕುಮವನ್ನು ಯಾಕೆ ಹಚ್ತಾಳ ತಾಯಿಯಾದವು? ಮುತ್ತೈದೆ ಹೆಣ್ಣು ಮಗಳು ಹಣಿಗೆ ಕುಂಕುಮ ಹಚ್ಚಿದಳು ಅಂತಂದ್ರ ನೋಡುವ ಪರಪುರುಷರಿಗೆ ಹೆಂಗ ಕಾಣ್ತಾಳ ಅಂತಂದ್ರ ದುರ್ಗಿಯಾಗಿ ಜಗನ್ಮಾತೆಯಾಗಿ ಪಾರ್ವತಿ ಹೆಂಗ ಕಾಣ್ತಾಳ. ಆಮೇಲೆ ಕಾಲುಂಗರವನ್ನ ಕಾಲಿನ ಬೆರಳಿಗೆ ಯಾಕೆ ಹಾಕ್ಯಾರ ಅಂತಂದ್ರ ಮುಂಬರುವಂತಹ ಮುಂದೆ ನಿಂತಹ ಪರಪುರುಷನು ತಲೆಮಾಗಿ ನೋಡಿದಾಗ ಆ ತಾಯಿಯ ಕಾಲುಂಗರವನ್ನ ನೋಡಿ ಕೈ ಎತ್ತಿ ಮುಗಿಬೇಕು ಅಂತ ಹೇಳಿ ಕಾಲುಂಗರವನ್ನ ತೊಡಿಸಿದ್ದಾಳ. ಅಂದ್ರ ಈ ತಾಯಿ ಮುತ್ತೈದೆ ಅದಾಳ, ಇವಳೊಬ್ಬ ಮದುವೆಯಾದಂಥ ಸ್ತ್ರೀ ಅದಾಳ ಅಂತ ತಿಳ್ಕೊಂಡು ಕೈ ಎತ್ತಿ ಮುಗಿಬೇಕು ಅಂತ ಆ ಕಾಲಿಗೆ ಕಾಲುಂಗುರವನ್ನ ಹಾಕ್ಯಾರ. ಅದಕ್ಕ ಇನ್ನೊಂದು ವಿಚಾರ ಬರ್ತದ, ಮುತ್ತೈದೆಗೆ ಮುತ್ತೈದೆತನ ಆಯ್ತು, ಗಂಡ ಇರುವವರಿಗೆ ಹೆಣ್ಣು ಮಗಳು ಹಸಿರು ಬಳೆಯನ್ನ ತೊಟ್ಟು ಮುತ್ತೈದೆಯಾಗಿ ಇರ್ತಾಳ. ಗಂಡ ತೀರಿದ ಮೇಲೆ ಯಾಕೆ ಇವುಗಳನ್ನೆಲ್ಲ ತೆಗಿಬೇಕು ಅನ್ನುವಂತಹ ವಿಚಾರ ನಿಮಗೆ ಹೇಳ್ತೀನಿ ಇವತ್ತು. ಯಾಕೆ ಹೇಳ್ಬೇಕು ಅಂತಂದ್ರ ಅದ್ರೊಳಗ ಬಹಳ ಗುಟ್ಟಾಡಿಗೆ. ಎಂತ ಗುಟ್ಟು ಅಂತಂದ್ರ ಹುಟ್ಟಾನೆ ಕುಂಕುಮ ಹಚ್ಚಿ
ಯೌವನ ಹೆಣ್ಣು ಮಗಳದಾಳ, ಅನುಭವಿಸಬೇಕು ಅನ್ನುವಂಥ ಕಾಮದ ಆ ಮನಸ್ಸು ಆ ಪುರುಷನಿಗೆ ಬಾರದಿರಲಿ ಅನ್ನುವ ಕಾರಣಕ್ಕಾಗಿ ಹಸಿರು ಬಳೆಗಳನ್ನ, ಕುಂಕುಮವನ್ನ, ತಾಳಿ ಕಾಲುಂಗರವನ್ನ ತೆಗಿತಾ ಇದ್ದಾಳೆ. ಯಾಕಂತಂದ್ರ ನೋಡವರಿಗೆ ಅವಳು ಹೆಂಗ್ ಕಾಣ್ಬೇಕು? ಅಮಂಗಲಳಾಗಿ ಕಾಣ್ಬೇಕಂತ್ರಿ. ಅಮಂಗಲಳು ಅಂದ್ರ ನೋಡವರು ಏನೋ ಬ್ಯಾಡ ಅಂತ ಕೈ ಮುಗಿ. ಆದ್ರೆ ಜಗತ್ತು ಹೆಂಗದ ಅಂತಂದ್ರೆ ಕೆಟ್ಟು ಬಿಟ್ಟದ, ಜಗತ್ತ ಹಾಳಾಗತ್ತದ. ಅದಕ್ಕ ನಾವ ಅವಾಗೆಲ್ಲ ಏನಿತ್ತು ಅಂದ್ರೆ ಗಂಡ ತೀರ್ದಂದ್ರೆ ಗಂಡನ ಜೊತೆ ಹೆಂಡತಿ ಹೋಗ್ಬಿಡ್ತಿದ್ರು. ಈಗೆಲ್ಲ ಏನಾಗ್ಬಿಟ್ಟವ, ಸತ್ತ ನಾನೇನಾಗದ ನಡಿ, ಅವ ಸತ್ತನಂತ ನಾನೇ ಹಾಕ್ರಿ ತಾಳಿ ತೆಗಿಬೇಕು. ಯಾರು ತಾಳಿ ತೆಗಿವಲ್, ಕುಂಕುಮ ತೆಗಿಯಂಗಿಲ್ಲ, ಯಾರು ಹೆಂಗಾರ ಅನ್ನೋದು ಗೊತ್ತಾಗಂಗ. ಆದ್ರೆ ಹಿಂದಿನ ಋಷಿ ಮನಿಗಳು ಹಾಕಿಕೊಟ್ಟಂತಹ ಪದ್ಧತಿ ಯಾವುದು ಅಸತ್ಯ ಅಲ್ರಿ, ಅದು ಯಾವುದು ಸುಳ್ಳಲ್ಲ. ಅದಕ್ಕೊಂದು ಸಿದ್ಧಾಂತ ಅದ, ಅದಕ್ಕೊಂದು ಏನದಂದ್ರೆ ಮಾರ್ಗ ಅದ. ಅವ್ರು ಹಾಕಿರುವಂಥದ್ದು ಯಾವುದೂ ತಪ್ಪಲ್ಲ. ಅದನ್ನು ಅನುಸರಿಸಿಕೊಂಡು ಹೋದ್ವಿ ಅಂದ್ರೆ ನಮ್ಮ ಜೀವನ ಬಹಳ ಚಂದ ಹೋಗ್ತದೆ. ಅದಕ್ಕಿರ್ಲಿ ಅನ್ನುವಂಥ ಮಾತನ್ನ ಹೇಳ್ತಾ, ಇದನ್ನ ಯಾಕೆ ಹೇಳಿದೆ ನಿಮಗ ಅಂತಂದ್ರೆ ಅದಕ್ಕೊಂದೊಂದು ವಿಚಾರಧಾರೆಗಳದಾವ. ನೋಡುವವರು ನಮ್ಮನ್ನ ಹೆಂಗೆ ಕಾಣಬೇಕು ಅಂತಂದ್ರೆ ತಾಯಿ ಹೆಂಗೆ ಕಾಣಬೇಕು, ಹೌದಲ್ಲ? ಅದಕ್ಕೆ ಹೇಳ್ತಾರ, ಊರ ಮುಂದಿನ ಬಾವಿ ಯಾರು ತೋಡಿದ್ದಾರೆ ಅಂತ. ಕಾಲು ಜಾರಿದರ, ಮನವ ಜಾರಿದರ. ಅಂದ್ರ ಹೆಣ್ಣು ಹೆಂಗಿರಬೇಕು ಅಂತಂದ್ರ ಇದ್ದು ಇಲ್ಲದಂಗ ಅದಾಡೋ ಇಲ್ಲಪ್ಪ ಮರ್ಯಾಗ ಅನ್ನೋ ಹಂಗ ಹೆಣ್ಣು ಜೀವನ ಮಾಡ್ಬೇಕು. 4 ಗಾಡಿ ಮಧ್ಯದೊಳಗೆ ಇರಬೇಕೇನ್ರಿ ಅಂತಲ್ಲ. ಅವಳು ಹೆಂಗಿರಬೇಕು ಅಂತಂದ್ರ ಶಕ್ತಿಯಾಗಿರ್ಬೇಕು. ಹೆಣ್ಣು ಯಾವಾಗಲೂ ಒಂದು ಆದಿನೇ ರೀ, ಒಂದು ಆದಿನ ಅದು ಅಂತ ತಲೆಗೆ ಇಟ್ಕೊಂಡ್ಬಿಡ್ಬೇಕು. ಹುಟ್ಟದಾಗ ತಂದೆ ತಾಯಿ ಆದಿನದೊಳಗೆ ಇರಬೇಕು, ಅಂದ್ರೆ ಅವಳಿಗೆ ರಕ್ಷಣೆ. ಬೆಳೆದ ಮೇಲೆ ಗಂಡನ ಆದಿನದೊಳಗಿದ್ರೇ ಅವಳಿಗೊಂದು ರಕ್ಷಣೆ. ಮುಪ್ಪ ಅವಸ್ಥೆಯೊಳಗ ಮಕ್ಕಳ ಆದಿನದೊಳಗಿದ್ರೇ ಅವಳಿಗೊಂದು ರಕ್ಷೆ. ಇಲ್ರಿ ನಾನು ದೊಡ್ಡ ಅದು ಅದೀನಿ, ನಾನು ಇದು ಅದೀನಿ, ನಾನು ಸ್ವಾವಲಂಬಿಯಾಗಿ ಬದುಕಬಹುದು ಅಂದ್ರೂ ಕೂಡ ಅವಳಿಗೆ ಒಂದು ರಕ್ಷಣೆ ಅನ್ನೋದು ಬಹಳ ಮುಖ್ಯ. ಪುಣ್ಯಾತ್ಮರಿ ಅದಕ್ಕೆ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದಾಸ ವನವಾಸ. ಊರ ಮುಂದಿನ ಭಾವಿ, ಊರ ಮುಂದಿನ ಭಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ಕಾಲು ಜಾರಿದರ ಕೈಲಾಸ, ಹೆಣ್ಣಿನ ಮನವು ಜಾರಿದರ ವನವಾಸ ವನವಾಸ. ಊರ ಮುಂದಿನ ಭಾವಿ ಯಾರ ತೋಡಿದರೇನ, ತನ್ನಂಗ ನೋಡಿದರ ಭಿನ್ನೆಲ್ಲ ಬೇರಿಲ್ಲ, ತನ್ನಂಗ ನೋಡಿದರ ಭಿನ್ನೆಲ್ಲ ಬೇರಿಲ್ಲ, ತನ್ನಂಗ ತನ್ನ ಮಗಳ ಹಾಂಗ, ತನ್ನಂಗ ತನ್ನ ಮಗಳ ಹಾಂಗ ನೋಡಿದರ ಕಣ್ಣ ಮುದೈತಿ ಕೈಲಾಸ ಕೈಲಾಸ. ಊರ ಮುಂದಿನ ಭಾವಿ ಯಾರ ತೋಡಿದರೇನ,
ಬಡವರಿಗೆ ಬೈಗಾಡ ಬಂಗಾರ ಬಳಿ ತೊಟ್ಟು ಬಡವರಿಗೆ ಬೈಗಾಡ ಬಂಗಾರ ನಿನಗ ಸ್ಥಿರವಿಲ್ಲ ಬಂಗಾರ ನಿನಗ ಸ್ಥಿರವಿಲ್ಲ ತಾಗಿ ಮಧ್ಯಾಹ್ನದ ಬಿಸಿಲು ನೆರಳಲ್ಲ ಅಷ್ಟೇ ನೆರಳಲ್ಲ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಅಷ್ಟೇ ಕರಿಸೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ಕರಿಸೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ ನಡುವೋಣಗಲು ನಗಬ್ಯಾಡ ನಡುವೋಣಗಲಂತೂ ನಗಬ್ಯಾಡ ಮಗಳ ತವರಿಗೆ ಮಾತ ತರಬ್ಯಾಡ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಹೆಣ್ಣು ಹಡೆಯಲು ಬ್ಯಾಡ ಹೆಡವರಿಗೆ ಕೊಡಬ್ಯಾಡ ಹೆಣ್ಣು ಹಡೆಯಲು ಬ್ಯಾಡ ಹೆರವರಿಗೆ ಕೊಡಬ್ಯಾಡ ಮಗಳು ಹೋಗು ಮುಂದ ಅಳಬ್ಯಾಡ ಮಗಳು ಹೋಗು ಮುಂದ ಅಳಬ್ಯಾಡ ಕೇಳುವ ಸಿಟ್ಟಾಗಿ ಶಿವನ ಬೈಬ್ಯಾಡ ಸಿಟ್ಟಾಗಿ ಶಿವನ ಬೈಬ್ಯಾಡ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಗಂಡನ ಮನೆಯಾಗ ತುತ್ತಾಗಿ ಇರಬೇಕ ಗಂಡನ ಮನೆಯಾಗ ತೊತ್ತಾಗಿ ಇಡಬೇಕ ಹೊತ್ತಾಗಿ ನೀಡಿದರು ಉಣಬೇಕ ಹೊತ್ತಾಗಿ ನೀಡಿದರು ಉಣಬೇಕು ನನ್ನ ಮಗಳ ತುಂಬಿದ ಮನೆಯ ಹೆತ್ತವರ ಹೆಸರ ತರಬೇಕ ಹೆತ್ತವರ ಹೆಸರ ತರಬೇಕ ಊರ ಮುಂದಿನ ಭಾವಿ ಯಾರ ತೋರಿದರೇನ ಗಂಡನ ಮನೆಯಾಗ ಬೇರಾಣಿ ಬರಿಗಾಡ ಗಂಡನ ಮನೆಯಾಗ ಭೇದಾನಿ ಬಗಿಬ್ಯಾಡ ಅಣ್ಣ ತಮ್ಮರ ಬಂಧ ಕಡಿಬ್ಯಾಡ ಅಣ್ಣ ತಮ್ಮರ ಬಂಧ ಕಡಿಬ್ಯಾಡ ಮಗಳ ತುಂಬಿದ ಮನೆಯ ಒಡಿಬ್ಯಾಡ ತುಂಬಿದ ಮನೆಯ ಒಡಿಬ್ಯಾಡ ಊರ ಮುಂದಿನ ಭಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದರ ಕೈಲಾಸ ಹೆಣ್ಣಿನ ಮನವು ಜಾರಿದರ ವನವಾಸ 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 ವನವಾಸ
ಪಾರ್ವತೀಶ್ವರ ಮಹಾದೇವ. ಹೆಣ್ಣು ಯಾವಾಗಿದ್ರೂ ಒಂದು ಆಧೀನದೊಳಗೆ ಇದ್ರು ಅಂದ್ರೆ ರಕ್ಷಣೆಯಾಗಿ ಇರ್ತಾಳೆ. ಅದಕ್ಕೆ ನಾವೆಲ್ಲ ಹೇಗೆ ಬದುಕಬೇಕಾಗ್ಯದ ಅಂತಂದ್ರೆ ಆದರ್ಶದ ಬದುಕನ್ನು ಬದುಕಬೇಕು. ಇಷ್ಟು ಜಗತ್ತಿನೊಳಗೆ ಹೆಣ್ಮಕ್ಕಳಾಗಿ ಹೋಗಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ ಹುಚ್ಚ ಗಂಡನನ್ನ ಮದುವೆಯಾಗಿ ಜಗತ್ತಿಗೇನಾದರೂ ದೇವ್ರ ಅಂತ ಕರೆಸ್ಕೊಂಡು, ಗುಡಾಪುರದ ದಾನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಹೆಣ್ಮಕ್ಳು ಮಾದರಿಯಾಗಿದ್ದಾರೆ. ಅದಕ್ಕೆ ನಾವು ಅವ್ರಾಗೋದು ಬೇಡ್ರಿ, ನಾವು ಮಲ್ಲಮ್ಮನಾಗ ಆಗೋದು ಬೇಡ. ಆಕೆ ಏನು ಹಾಕಿ ಕೊಟ್ಟು ಹೋಗ್ಯಾಳಲ್ಲ, ಆಕೆ ಏನು ಬಿಟ್ಟು ಹೋಗ್ಯಾಳಲ್ಲ, ಅದರೊಳಗೆ ಒಂದಿಷ್ಟು ಅರ್ಥಕೊಂಡು ಬದುಕನ್ನು ಮಾಡಿದ್ವಿ ಅಂದ್ರೆ ಸಾಕು, ಹುಟ್ಟಿದ್ದಕ್ಕೂ ಸಾರ್ಥಕತೆಯಾಗ್ತದೆ. ಅದಕ್ಕೆ ಸೊರಗಿಯ ಸಿದ್ದರಾಮರು ದಿನನಿತ್ಯದಂತೆ ತಮ್ಮ ಕಾಯಕದೊಳಗಿರುವಂತಹ ಸಂದರ್ಭದೊಳಗ ಮುಂಜಾವದ ನಸುಕಿನ ಸಮಯದೊಳಗ ಹೂಪತ್ರಿಯನ್ನ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಉದ್ಯಾನವನಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಸ್ವಚ್ಛಂದವಾಗಿರುವಂತಹ ಗಾಳಿ, ಆ ಒಂದು ವಾತಾವರಣದೊಳಗ ಏನ್ ಮಾಡಿದ್ರು ಅಂತಂದ್ರೆ ಶಿವನ ಸ್ಮರಣೆ ಮಾಡಿಕೊಂಡು ಉಳ್ಕೊಂಡ್ಬಿಟ್ರು. ಅಲ್ಲೇ ಕುಳಿತುಕೊಂಡಂತಹ ಸಂದರ್ಭದೊಳಗ ಅಲ್ಲಿ ಯಾರು ಬಂದ್ರು ಅಂತಂದ್ರ ಮನ್ಮಥ ಬರ್ತಾನೆ. ಯಾರು? ಮನ್ಮಥ. ಮನ್ಮಥ ಪರಮಾತ್ಮನಿಗೆ ಒಂದು ಮಾತನ್ನ ಹೇಳಿದ, ಏ ಪರಮಾತ್ಮ, ಸಿದ್ದರಾಮನಿಗೆ ನಾನು ನನ್ನಂತೆ ಮಾಡ್ಕೊಂಡು ಬರ್ತೀನಿ ನೋಡು ಅಂತ ಹೇಳಿ. ಆವಾಗ ಪರಮಾತ್ಮ ಹೇಳನ, ಏನ್ ಹೇಳಿದ? ಮನ್ಮಥ, ಹೋಗಿ ಸುಮ್ಮನೆ ಸೋತು ಬರಬೇಡ, ಯಾಕಂತಂದ್ರೆ ಅದು ಬೆಂಕಿ, ದೂರಿಂದ ಅಷ್ಟ ನೋಡಿ ಸುಖ ಪಡಬೇಕು, ಸಂತೋಷ ಪಡಬೇಕು. ಅದ್ರ ಹತ್ರ ಹೋದ್ರೆ ಸುಟ್ಕೊಂಡು ಬಿಡ್ತದ, ಅದಕ್ಕೆ ಬೇಡಪ್ಪ, ಅವರ ಸಂಗ ಮಾಡಬೇಡ. ಆವಾಗ ಮನ್ಮಥ ಹೇಳ್ತಾ ಇದ್ದಾನೆ, ಇಲ್ಲ ಶಂಕರ, ನಾನು ಸಿದ್ದರಾಮೇಶ್ವರನನ್ನ ಸೋಲಿಸ್ತೀನಿ ನೋಡು ಅಂತ ಹೇಳಿ ಏನ್ ಮಾಡಿದ್ದ ಅಂತಂದ್ರ ಸಿದ್ದರಾಮರ ಹತ್ರ ಬಂದಿದ್ದ. ಬಂದು ಸಿದ್ದರಾಮೇಶ್ವರರು ಕುಳಿತುಕೊಂಡಿದ್ರು. ಮನ್ಮಥನು ತನ್ನ ಇಚ್ಛಾನುಸಾರವಾಗಿ ಒಂದು ಸುಂದರ ಹೆಣ್ಣನ್ನ ತಯಾರು ಮಾಡಿ ಸಿದ್ದರಾಮೇಶ್ವರರ ಹತ್ತಿರ ಬಿಡ್ತಾ ಇದ್ದಾನೆ. ಯೋಗದೊಳಗೆ ಕುಳಿತುಕೊಂಡಿರುವಂತಹ ಸಿದ್ದರಾಮರು ಏನು ಮಾಡಿದರೂ ಕೂಡ ಕಣ್ಣು ತೆರೆಯಲೇ ಇಲ್ಲ. ಮನ್ಮಥನು ತನ್ನ ಹೂವಿನ ಬಾಣವನ್ನ ಅದರ ಹಿಂದೆ ಎಷ್ಟು ತಿರುಗಾಡಿಸಿದರೂ ಕೂಡ ಆ ಯಾವ ಮಂತ್ರವು ನಾಟಲೇ ಇಲ್ಲ.